ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರುಣಾನುರಾಗ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಅಂತೂ ಇಂತೂ ನಮ್ಮ ಅರುಣಾನುರಾಗ ಕತೆ 50ನೇ ಸಂಚಿಕೆಗೆ ಬಂದು ನಿಂತಿದೆ. ಮಗಳು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಮಂಜುನಾಥ್ ದಂಪತಿಗಳು ಕಾರಿನ ಶಬ್ದ ಆಗುತ್ತಿದ್ದಂತೆ ಹೊರಗೆ ಬಂದು ಮಗಳ ನೋಡುವ ಕಾತರದಲ್ಲಿ ನಿಂತರು. ಕಾರಿನಿಂದ ಇಳಿದ ಪೂಜಾ, ಅರುಣ ಇಬ್ಬರನ್ನೂ ನಗುತ್ತಾ ಸ್ವಾಗತಿಸುತ್ತಾ ಲಕ್ಷ್ಮಿ ಒಳಗೆ ಕರೆದರು. ಮಂಜುನಾಥ್ ಮಾತ್ರ ಮಗಳ ಮುಖ ನೋಡುತ್ತಲೇ ಕಣ್ಣೀರಾದರು. ಜೊತೆಗೆ ಅರುಣ ಕೂಡ ಕಣ್ಣೀರು ಶುರು ಮಾಡಿದ್ಲು. ಇಬ್ಬರನ್ನ ಗಮನಿಸಿದ ಪೂಜಾ, ಅಯ್ಯೋ ಶುರು ಆಯ್ತಾ ಅಂಕಲ್ ನಿಮ್ಮಿಬ್ರದ್ದು? ನೀವು ಒಳ್ಳೆ 5 ದಿನದ ಕೆಲಸದ ಮೇಲೆ ಹೊರಗೆ ಹೋಗಿದ್ದಕ್ಕೆ ಮಗಳನ್ನು ಇಷ್ಟು ಮಿಸ್ ಮಾಡ್ಕೊಂಡಿದ್ದೀರ. ಅಂದರೆ ನಾಳೆ ಅವಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ನಿಮ್ಮನ್ನು ಸಮಾಧಾನ ಮಾಡೋದು ಹೇಗೆ? ಅಥವಾ ನೀವು ಅರುಣ ಜೊತೆ ಅವಳ ಗಂಡನ ಮನೆಗೆ ಹೋಗ್ತೀರಾ ಹೇಗೆ ಎಂದಳು ಪೂಜಾ. ಸುಮ್ಮನಿರು ಪೂಜಾ, ಮಗಳನ್ನು ನೋಡದೆ ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಈ 5 ದಿನಾನ 5 ಯುಗ ಕಳೆದ ಹಾಗಾಗಿತ್ತು ಗೊತ್ತಾ? ಅವಳ ಮಾತು, ನಗು, ಅಕ್ಕ ತಂಗಿ ಮಾಡೋ ತರಲೆ, ತುಂಟಾಟ ಎಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತೇನಮ್ಮ. ಅರುಣ ಇಲ್ಲದೆ ಇರೋ ಮನೆ ಕಳೆನೇ ಇರೋಲ್ಲ ಎಂದರು ಮಂಜುನಾಥ್. ನನಗೂ ನಿಮ್ಮಂಥ ಅಪ್ಪ ಇರಬೇಕಿತ್ತು ಅಂಕಲ್. ಇಷ್ಟು ದಿನ ಅನಾಥೆ ಆಗಿದ್ದರೂ ಅಪ್ಪ ಅಮ್ಮನ ಕೊರಗು ಕಾಡ್ತಾ ಇರಲಿಲ್ಲ. ನಿಮ್ಮನ್ನು ಅರುಣ ನೋಡುವಾಗ ಪ್ರತಿ ಕ್ಷಣ ಅನಾಥೆ ಆಗಿರೋದು ಒಂದು ಶಾಪ ಅಂತ ಅನಿಸುತ್ತೆ ಅಂದಳು ಪೂಜಾ. ಅಯ್ಯೋ ಹುಚ್ಚಿ ಎಂದು ಕಣ್ಣೀರಾಕುತ್ತಾ ನಿಂತಿದ್ದ ಪೂಜಾ ತಲೆಗೆ ಕೂಕುತ್ತಾ, ಅನಾಥೆ ಯಾಕೆ ಆಗ್ತೀಯ ನೀನು? ನಾವೆಲ್ಲ ಇಲ್ವಾ? ಅಪ್ಪ ನಿಂಗೂ ಅಪ್ಪನೇ. ನಾವು 3 ಜನ ಮಕ್ಕಳು ಅಪ್ಪ ಅಮ್ಮಂಗೆ, ಗೊತ್ತಾಯ್ತಾ? ಇನ್ನೊಂದು ಸರಿ ಅನಾಥೆ ಅದು ಇದು ಅಂತ ಮಾತಾಡಿದ್ರೆ ನೋಡು ನಿಮಗೆ. ಮೇಡಮ್, ನಿಮಗೆ ಈ ಕಣ್ಣೀರೆಲ್ಲ ಸೂಟ್ ಆಗಲ್ಲ ನೋಡಿಲಿ, ಅರ್ಧ ಮೇಕಪ್ ಹೋಯ್ತು ಎಂದು ನಗಿಸಿದಳು ಅರುಣ. ಸರಿಯಾಗಿ ಹೇಳ್ದೆ ಮಗಳೇ, ನಮಗೆ ಪೂಜಾನೂ ಮಗಳೇ ಎಂದು ಮಂಜುನಾಥ್ ಪೂಜಾಳನ್ನು ಆಲಂಗಿಸಿದರು. ನೀವೆಲ್ಲ ಒಳಗೆ ಬರ್ತಿರೋ ಇಲ್ಲ ಬಾಗ್ಲಲ್ಲೇ ಎಲ್ಲ ಮಾತಾಡ್ತಿರೋ? ಮಕ್ಕಳನ್ನ ಆಚೆನೇ ನಿಲ್ಲಿಸ್ಕೊಂಡು ಮಾತಾಡಬೇಕಾ? ಅವ್ರು ಒಳಗೆ ಬಂದು ಕಾಫಿ ನೀರು ಏನಾದರೂ ಕುಡಿಬಾರ್ದಾ? ಅಷ್ಟು ದೂರದಿಂದ ಬಂದಿರೋ ಮಕ್ಕಳು ಸ್ವಲ್ಪ ಸುಧಾರಿಸ್ಕೊಳ್ಳೋದು ಬೇಡವಾ ಎಂದು ಒಳಗಿನಿಂದಲೇ ಸಿಡುಕಿದ್ದರು ಲಕ್ಷ್ಮಿ. ಅಮ್ಮ, ಅರೋ, ಪೂಜಾ ಬನ್ನಿ ಒಳಗೆ. ನಿಮ್ಮಮ್ಮ ಇನ್ನೂ ಸ್ವಲ್ಪ ಹೊತ್ತು ನಾವಿಲ್ಲೇ ಇದ್ದರೆ ಚಾಮುಂಡಿ ಆಗಿಬಿಡ್ತಾಳೆ. ನಡೀರಿ, ಬಿಸಿಲಲ್ಲಿ ಬಂದಿದ್ದೀರಾ, ಜ್ಯೂಸ್ ಕುಡಿರಂತೆ ಎನ್ನುತ್ತಾ ಇಬ್ಬರ ಕೈ ಹಿಡಿದು ಒಳಗೆ ಬಂದರು. ಇಬ್ಬರನ್ನು ಕೂರಿಸಿ ಫ್ಯಾನ್ ಹಾಕಿ, ಬೆಂಗಳೂರಿನಲ್ಲಿ ಏನು ಬಿಸಿಲು, ಯಾವಾಗಂದ್ರೆ ಅವಾಗ ಮಳೆ ಬರುತ್ತೆ, ಇಲ್ಲ ಸೂರ್ಯ ಮುನ್ಸ್ಕೊಂಡಿರೋ ಹಾಗೆ ಕೆಂಡದಂಥ ಬಿಸಿಲಿರುತ್ತೆ. ಮುಂಬೈನಲ್ಲೂ ಬಿಸಿಲು ಜಾಸ್ತಿನೇ ಇರಬೇಕು ಅಲ್ವಾ ಕಂದ ಎಂದರು. ಹಾಂ ಹೌದು ಅಂಕಲ್, ಅಲ್ಲೂ ತುಂಬ ಬಿಸಿಲು. ನಮ್ಗೆ ಓಡಾಡೋಕ್ಕೆ ಕಾರ್ ಕೊಟ್ಟಿದ್ರು, ಹಾಗಾಗಿ ಅಷ್ಟೇನೂ ತೊಂದರೆ ಆಗಲಿಲ್ಲ ತಡವರಿಸುತ್ತಾ ನುಡಿದಿದ್ದಳು ಪೂಜಾ. ಬೇರೇನು ಮುಂಬೈ ಬಗ್ಗೆ ಕೇಳದೇ ಇರಲಿ ದೇವ್ರೆ ಎಂದುಕೊಳ್ಳುತ್ತಾ. ಕೆಲಸ ಎಲ್ಲ ಹೇಗಾಯಿತು? ಯಾವಾಗಲೂ ಹೋಗದೆ ಇರೋದು, ಈಗೇನು ದಿಢೀರ್ ಮುಂಬೈಗೆ ಹೋಗಿದ್ದು? ಯಾವ ಪ್ರಾಜೆಕ್ಟ್ ಸಲುವಾಗಿ ಹೋಗಿದ್ರಿ? ಓದ್ ಕೆಲಸ ಎಲ್ಲ ಸುಸೂತ್ರವಾಗಿ ಆಯಿತಾ? ಮತ್ತೆ ಏನಾದರೂ ಹೋಗಬೇಕಾ ವಿಚಾರಿಸುತ್ತಲೇ ಇದ್ದರು ಮಂಜುನಾಥ್. ಸುಳ್ಳು ಹೇಳೋಕ್ಕೂ ಆಗದೆ ನಿಜ ಹೇಳೋಕ್ಕೂ ಆಗದೆ ಪೂಜಾ, ಅರುಣ ಸಣ್ಣಗೆ ಬೆವೆತಿದ್ದರು. ಅದು ಅಪ್ಪ ಎಂದು ಹೇಳಲು ಹೋದ ಮಗಳನ್ನು ಕೈ ಹಿಡಿದು ಅದು ಮುತ್ತ ಸುಮ್ಮನೆ ಇರು ಎಂದು ಸನ್ನೆ ಮಾಡಿದಳು ಪೂಜಾ. ಅಷ್ಟರಲ್ಲಿ ಜ್ಯೂಸ್ ಗ್ಲಾಸ್ಗಳೊಂದಿಗೆ ಬಂದ ಲಕ್ಷ್ಮಿ ಜ್ಯೂಸ್ ಕೊಡುತ್ತಾ, ಆ ಮಕ್ಕಳಿಗೆ ಸ್ವಲ್ಪ ಆರಾಮಾಗಿರೋಕ್ಕೆ ಬಿಡಬಾರ್ದಾ? ಒಂದೇ ಸಮ ಮಾತಾಡಿಸ್ತಾ ಇದ್ದೀರಲ್ಲ, ಈಗ ತಾನೇ ಬಂದಿದ್ದಾರೆ, ಅಲ್ಲೂ ಕೆಲಸ ಅದು ಇದು ಅನ್ನತ್ತಾ ತಲೆ ಕೆಡಿಸ್ಕೊಂಡಿರ್ತಾರೆ. ಮನೆಗೆ ಬಂದ ಮೇಲೂ ನೀವು ಅದೇ ಕೆಲಸದ ಬಗ್ಗೆ ಹೇಳಿ ಅವ್ರಿಗೆ ತೊಂದರೆ ಕೊಡಬೇಡಿ. ಜ್ಯೂಸ್ ಕುಡಿದು ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಅಡುಗೆ ಆದಮೇಲೆ ಎಬ್ಬಿಸ್ತೀನಿ ಊಟಕ್ಕೆ. ನೀವಿಬ್ಬರೂ ದೂರದಿಂದ ಬಂದಿರೋದು, ಫ್ರೆಶ್ ಆಗಿ ಮಲ್ಕೊಳ್ಳಿ ಎಂದು ಹೇಳಿ ಪ್ಲೇಟ್ ಕೆಳಗಿಟ್ಟು ಮಗಳ ಮುಖ ನೋಡಿ, ಎಷ್ಟು ಬಾಡಿ ಹೋಗಿದ್ದೀರಾ ಇಬ್ಬರು, ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳಿ. ಪೂಜಾ, ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗಬೇಕು ನೀನು. ಹೋಗ್ತೀನಿ ಅಂತ ಹೇಳಿದರೆ ಕಟ್ಟಾಗ್ತೀನಿ ನೋಡು ಮತ್ತೆ ಎಂದು ನಕ್ಕರು ಲಕ್ಷ್ಮಿ. ಲಕ್ಷ್ಮಿ ಮಾತಿಗೆ ಎಲ್ಲರೂ ನಗುತ್ತಾ ಕೂತರು. ಅಮ್ಮ, ವರು ಎಲ್ಲಿ ಕಾಣಿಸ್ತಿಲ್ಲ? ಚಿನ್ಕುರುಳಿ ನಾನಿಲ್ಲ ಅಂತ ಆರಾಮಾಗಿದ್ಲು ಅನಿಸುತ್ತೆ ಅಲ್ವಾ? ನಂಗೆ ಅವಳನ್ನು ಬಿಟ್ಟಿರೋಕೆ ಆಗಲಿಲ್ಲ ಎಂದಳು ಅರುಣ. ಅಯ್ಯೋ, ಅವಳು ಕಾಲೇಜ್ಗೆ ಹೋಗಿದ್ದಾಳೆ. ನೀನು ಹೋದಾಗಿಂದನೂ ನಮಗಿಂತ ಜಾಸ್ತಿ ನಿನ್ನ ಮಿಸ್ ಮಾಡ್ಕೊಂಡಿದ್ದು ಅವಳೆ. ಜೊತೇಲಿದ್ದಾಗ ಕಿತ್ತಾಡ್ತೀರಾ, ದೂರ ಹೋದಾಗ ನೆನೆಸ್ಕೊಂಡು ಅಳ್ತೀರ. ಏನು ಹುಡುಗ್ರೋ ಏನೋ ಎಂದು ಗ್ಲಾಸ್ಗಳನ್ನು ಪ್ಲೇಟ್ ಮೇಲೆ ಇಟ್ಕೊಳ್ತಾ, ಇವತ್ತು ಅಕ್ಕ ಬರ್ತಾಳೆ, ಕಾಲೇಜ್ಗೆ ಹೋಗಲ್ಲ ಅಂತಿದ್ಲು. ನಿಮ್ಮ ಅಪ್ಪನೇ ಬೈದು ಕಳಿಸಿದ್ರು. ಬೇಗ ಕಾಲೇಜಿಂದ ವರು ಬಾಗಿಲಲ್ಲಿ ಅಕ್ಕನ ಚಪ್ಪಲಿ ನೋಡಿ ಅಕ್ಕ ಬಂದಿದ್ದಾಳೆ ಎಂದು ಖುಷಿಯಿಂದ ಓಡಿ ಬಂದಳು.
ಅಕ್ಕ ಅಕ್ಕ ಎಂದು ಚೀರುತ್ತ. ನೋಡಲಿ ಬಂದ್ಲು ನೆನೆಸ್ಕೊಂಡ ತಕ್ಷಣ ಎಂದರು ಲಕ್ಷ್ಮಿ. ಬಂದವಳೆ ಅಕ್ಕನನ್ನು ಬಿಗಿಯಾಗಿ ತಬ್ಬಿದ್ದರಿಂದ ಗಾಯ ಸ್ವಲ್ಪ ನೋವಾಗಿದ ಹಾಗೆ ಆಗಿ ನೋವಿಗೆ ಮುಖ ಕಿವುಚಿದಳು ಅರುಣ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಲಕ್ಷ್ಮಿ, ವರು ಬಿಡು ಅವಳನ್ನು, ಸುಸ್ತಾಗಿದ್ದಾಳೆ ಅವಳು ಎಂದರು. ವರು ಕೈ ಬಿಡುತ್ತಾ, ಹಳೆ ಮುದುಕಿ, ನೀನಿಲ್ಲದೆ ದಿನಾನೇ ಹೋಗ್ತಾ ಇರಲಿಲ್ಲ ಗೊತ್ತಾ. ನಿನ್ನ ಜೊತೆ ಜಗಳ ಮಾಡದೆ ಇರೋಕೆ ಆಗಲಿಲ್ಲ. ರೂಮೆಲ್ಲ ಖಾಲಿ ಖಾಲಿ ಅನ್ನಿಸ್ತು ಅಕ್ಕ. ನೀನಿಲ್ಲದೆ ಮನೆ ಬೋರ್ ಹೊಡಿತಿತ್ತು ಕಣೆ. ಸದ್ಯ ಬಂದಿಯಲ್ಲ ನೀನು, ನಮ್ಮನೆ ಮೊದಲಿನ ಥರ ಇರುತ್ತೆ ಇವಾಗ ಎಂದಳು ಖುಷಿಯಲ್ಲಿ. ಅಲ್ವೇ ಮರಿ ರಾಕ್ಷಸಿ, ಮೊದಲು ಮದುವೆ ಮಾಡ್ಕೊಂಡು ಹೋಗು, ಆವಾಗ ನಾನು ಒಬ್ಬಳೇ ರಾಣಿ ಥರ ಇರ್ತೀನಿ, ರೂಮ್ ನಂದೇ, ಹೇಗೆ ಬೇಕಾದರೂ ಇರ್ಬೋದು ಅಂತ ಹೇಳ್ತಿದ್ದೆ ಯಾವಾಗಲೂ. ಈಗೇನು ದಿಢೀರ್ ಬದಲಾವಣೆ ಎಂದಳು ಅರುಣ. ಜೊತೇಲಿದ್ದಾಗ ಜೊತೇಲಿರೋರ ಬೆಲೆ ಗೊತ್ತಾಗಲ್ಲ. ನಿನ್ನ ಜೊತೆಗೆ ನಾನು ಯಾವಾಗಲೂ ತಮಾಷೆಗೆ ಜಗಳ ಮಾಡೋದು. ನನಗೂ ನೀನು ಬಿಟ್ಟರೆ ಯಾರಿದ್ದಾರೆ ಅಕ್ಕ? ಫ್ರೆಂಡ್, ವೆಲ್ವಿಷರ್ ಎಲ್ಲ ನೀನೇ ಅಲ್ವಾ? ನೀನು ಇಲ್ಲದೆ ಇರೋ ಈ 5 ದಿನ ನರಕ ಥರ ಅನ್ನಿಸ್ಬಿಡ್ತು ಎಂದು ಮುದ್ದು ಎನ್ನುತ್ತಾ ಹಣೆಗೆ ಮುತ್ತ ನೀಡುತ್ತಾ, ಸರಿ ನಾವು ಫ್ರೆಶ್ ಆಗ್ತೀವಿ, ಆಮೇಲೆ ಮಾತಾಡೋಣ ಎಂದು ಎದ್ದಳು ಅರುಣ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ತಿನ್ನೋಕೇನಾದರೂ ಕೊಡು ಎಂದು ಅಮ್ಮನ ಹಿಂದೆ ಹೋದಳು ವರುಣ. ಸಿಗರೆಟ್ ಸೇದುತ್ತಾ ಬೈಕ್ ಮೇಲೆ ಕೂತಿದ್ದ ಸೂರ್ಯ, ಕರಿಯ ಏನು ಇಷ್ಟೊತ್ತಾದರೂ ಬರಲಿಲ್ಲ, ಅವನು ಹುಡುಗಿ ಫೋನ್ ಏನಾದರೂ ಮಾಡಿರಬೇಕು, ಅದಕ್ಕೆ ಇಷ್ಟೊತ್ತು ಮಾಡ್ತಾ ಇದ್ದಾನೆ. ನಮ್ಮ ಕರಿಯನೂ ಬ್ಯುಸಿ ಆಗಿಬಿಟ್ಟ ಎಂದ್ಕೊಳ್ಳುತ್ತಾ, ನಮ್ಮವರು ಇಷ್ಟೊತ್ತಿಗೆ ಮನೆ ತಲುಪಿರ್ಬೋದಾ, ಏನು ಮಾಡ್ತಿರ್ತಾರೆ ಎಂದು ಯೋಚಿಸುತ್ತಾ ಕುಳಿತಿದ್ದವನಿಗೆ ಕರಿಯ ಗಾಬರಿಯಿಂದ ಓಡಿ ಬರುವುದನ್ನು ಕಂಡು, ಇದ್ಯಾಕೆ ಇವನಿಷ್ಟು ಗಾಬರಿಲಿ ಓಡಿ ಬರ್ತಿದ್ದಾನೆ, ಏನಾಯಿತು ಎಂದು ಬೈಕ್ನಿಂದ ಎಗರಿ ಕರಿಯನ ಬಳಿ ಬಂದು, ಯಾಕೋ ಏನಾಯ್ತೋ, ಹಿಂಗ್ಯಾಕೆ ಓಡಿ ಬಂದೆ, ಏನು ಎನ್ನುತ್ತಾ ಸಮಾಧಾನ ಮಾಡುತ್ತಾ, ಅಣ್ಣ ಅಣ್ಣ ಅಲ್ಲಿ ಏನೋ ಹೇಳೋ, ಅಲ್ಲೇನಿದೆ ಸಮಾಧಾನ ಮಾಡ್ಕೊಳ್ಳುತ್ತಾ, ಅಣ್ಣ ಅಲ್ಲಿ ಅತ್ತಿಗೆಗೆ ಚಾಕು ಹಾಕಿದವರನ್ನು ನೋಡಿದೆ, ಒಂದು 5-6 ಜನ ಅಲ್ಲೇ ಇದ್ದಾರೆ, ನಾನೇ ಅವರನ್ನು ಹಿಡಿದು 4 ತದ್ಕೋಣ ಅಂದ್ಕೊಂಡೆ, ಆಮೇಲೆ ಅವ್ರು ಎಸ್ಕೇಪ್ ಆಗಿಬಿಟ್ರೆ ಕಷ್ಟ, ಇದಕ್ಕೆ ನೀನೇ ಸರಿ ಅಂತ ಓಡಿ ಬಂದೆ ನಿನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ, ನಮ್ಮೂರಿಗೆ ಕಷ್ಟ ಕೊಟ್ಟು ನೆಮ್ಮದಿಯಾಗಿರೋಕ್ಕೆ ನಾನು ಬಿಡ್ತೀನ, ನಡಿ ಹೋಗೋಣ, ಅದ್ಯಾರು ಅವ್ರಿಗೆ ಚಳಿ ಬಿಡಿಸೋಣ ಎಂದು ತನ್ನ ಶರ್ಟ್ ತೋಳು ಮಡಚುತ್ತಾ ಕರಿಯನ ಜೊತೆಗೆ ಬಿರುಸಾಗಿ ಹೆಜ್ಜೆ ಹಾಕಿದ ಸೂರ್ಯ. ಹಳೆ ಪಾಳು ಬಿದ್ದ ಮನೆ, ಸುತ್ತಲೂ ಗಿಡ ಬೆಳೆದು ಮನೆಯೇ ಕಾಣದಂತೆ ಇತ್ತು. ಒಳಗಡೆ 5-6 ಜನ ದಾಂಡಿಗರು ಇಸ್ಪೀಟಾಡುತ್ತಾ ಎಣ್ಣೆ ಕುಡಿಯುತ್ತಾ, ಇವತ್ತು ಜೀವ ಉಳಿದಿದ್ದೇ ಹೆಚ್ಚು ಅಲ್ವೇನ್ರೋ, ಅದೇ ಖುಷಿಗೆ ಈ ಪಾರ್ಟಿ, ಬೇಗ ಮುಗಿಸಿ ನಮ್ಮ ಹಳೆ ಕೆಲಸಕ್ಕೆ ಹಾಜರಾಗಬೇಕು, ಇಲ್ಲಾಂದರೆ ಅವನು ಹೇಳ್ದಂಗೆ ಮಾಡಿಬಿಡ ಹುಚ್ಚ, ಸಾಯಿಸ್ಬಿಡ್ತಾನೆ ಎನ್ನುತ್ತಾ ಮಾತಾಡಿಕೊಂಡು ಎಣ್ಣೆ ಕುಡಿತಾ ಇದ್ರು. ಬಿರುಸಾಗಿ ಪಾಳು ಬಿದ್ದ ಮನೆ ಹತ್ರ ಬಂದ ಸೂರ್ಯ ಮತ್ತು ಕರಿಯ ಮುಚ್ಚಿದ್ದ ಅರ್ಧಬರ್ಧ ಕಿತ್ತ ಬಾಗಿಲನ್ನು ಕಾಲಿನಿಂದ ಜಾಡಿಸಿ ಒದ್ದ. ಸೂರ್ಯ ಒದ್ದ ರಭಸಕ್ಕೆ ಮೊದಲೇ ಅರ್ಧಬರ್ಧ ಮುರಿದಿದ್ದ ಬಾಗಿಲು ತುಂಡಾಗಿ ಮಾರು ದೂರ ಹಾರಿ ಬಿದ್ದಿತ್ತು. ದಾಂಡಿಗರು ಬಾಗಿಲು ಬಿದ್ದ ಶಬ್ದಕ್ಕೆ ಎಚ್ಚೆತ್ತು ಕಾರ್ಡ್ಸನ್ನು ಅಲ್ಲೇ ಬಿಟ್ಟು ಒಬ್ಬನನ್ನು ಕಳಿಸಿದರು, ಏನಾಯಿತು ನೋಡ್ಕೊಂಡು ಬಾ ಎಂದು. ನೋಡ್ಕೊಂಡು ಹೋಗಲು ಬಂದವನು ಸೂರ್ಯ ಮತ್ತು ಕರಿಯನನ್ನು ನೋಡಿ ಗಾಬರಿಯಿಂದ ಅಲ್ಲೇ ನಿಂತು ಬಿಟ್ಟ, ಉಸಿರು ಬಿಗಿ ಹಿಡಿದು. ಸೂರ್ಯ ಅವನ ಹತ್ತಿರವಾದಂತೆ ಸಾವು ಕಣ್ಣ ಮುಂದೆ ಬರ್ತಾ ಇದೆ, ಅಲ್ಲಿ ಉಳಿದ ಜೀವ ಇಲ್ಲಿ ಹೋಗೋದು ಖಂಡಿತ ಎಂದುಕೊಂಡು ಸೂರ್ಯ ಹತ್ತಿರವಾದಂತೆಲ್ಲ ಹೆದರಿ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಎಂದು ಓಡಲು ಶುರು ಮಾಡಿದ. ಅವನು ಓಡೋದನ್ನು ನೋಡಿದ ಸೂರ್ಯ ಅಲ್ಲೇ ಬಿದ್ದಿದ್ದ ಬಾಗಿಲಿನ ತುಂಡನ್ನು ತೆಗೆದುಕೊಂಡು ಅವನು ಓಡಿದ ಕಡೆಗೆ ಬೀಸಿದ. ಬಾಗಿಲಿನ ತುಂಡು ಗಾಳಿಯಲ್ಲಿ ರಭಸವಾಗಿ ನುಗ್ಗಿ ಓಡುತ್ತಿದ್ದವನ ತಲೆಗೆ ಬಡಿದು ಅವನಲ್ಲೇ ಕುಸಿದು ಬಿದ್ದನು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.